Hi dear students, this is Avinash, lecturer in economics. Today I would like to explain about the 1 mark questions of the first chapter of microeconomics, that is Introduction to Microeconomics. Let us move on to the 1 mark questions of this chapter. The first question ಏನು ಹೇಳುತ್ತೆ ಅಂತಂದರೆ, ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್ ಅಂತ ಕೇಳಿದ್ದಾರೆ. ಯಾಕೆ ಪ್ರಾಬ್ಲಮ್ ಆಫ್ ಚಾಯ್ಸ್ ಬರುತ್ತೆ ಅಂತ. ಯಾಕೆ ಬರ್ಬೋದು ಪ್ರಾಬ್ಲಮ್ ಆಫ್ ಚಾಯ್ಸ್? ಆ ಪ್ರಾಬ್ಲಮ್ ಆಫ್ ಚಾಯ್ಸ್ ಅದು ಟರ್ಮ್ ಚಾಯ್ಸ್ ಅನ್ನೋದಿದೆಯಲ್ಲ, ಆ ಚಾಯ್ಸ್ ಅನ್ನೋದು ಬರೋದು ಯಾವಾಗ? ಮಲ್ಟಿಪಲ್ ಏನಾದರೂ ಆಪ್ಷನ್ಸ್ ಇದ್ದಾಗ ಮಾತ್ರ ಚಾಯ್ಸ್ ಅಂತ ಬರುತ್ತೆ. ಯಾವುದಾದ್ರೂ ಒಂದೇ ಒಂದಿತ್ತು ಅಂತಂದರೆ ಚಾಯ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಅದಕ್ಕೆ ಯೂಸ್ ಮಾಡಬೇಕು ಅಂತ ಆಗುತ್ತೆ. ಬಟ್ ಯಾವಾಗ ಮಲ್ಟಿಪಲ್ ಯೂಸಸ್ ಇರುತ್ತೋ, ನಮಗೆ ಮೂರು ಆಪ್ಷನ್ಸ್ ಇರುತ್ತೋ, ಆ ಆಪ್ಷನ್ಸ್ ಇದ್ದಾಗಲೇ ಯಾವಾಗಲೂ ನಮ್ಗೆ ಏನಾಗುತ್ತೆ? ಪ್ರಾಬ್ಲಮ್ ಆಫ್ ಚಾಯ್ಸ್ ಅನ್ನೋದು ಬರುತ್ತೆ. ಈ ಪ್ರಾಬ್ಲಮ್ ಆಫ್ ಚಾಯ್ಸ್ ಬರೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ದಟ್ ಈಸ್ ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಸ್ಕೇರ್ಸಿಟಿ ಅಂತಂದರೆ ಗೊತ್ತಿದೆ, ಶಾರ್ಟೇಜ್ ಆಫ್ ರಿಸೋರ್ಸಸ್ ಅಂತ. ಆ ಶಾರ್ಟೇಜ್ ಇತ್ತು ಅಂತಂದರೆ, ದಟ್ ಶಾರ್ಟೇಜ್ ಆಫ್ ರಿಸೋರ್ಸಸ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಮಲ್ಟಿಪಲ್ ಯೂಸಸ್, ಆಲ್ಟರ್ನೇಟಿವ್ ಯೂಸಸ್ ಇರುತ್ತೆ. ಸೊ ದ್ಯಾಟ್ ದ ಮೇನ್ ರೀಸನ್ ಬಿಹೈಂಡ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಏನಪ್ಪ ಅಂತಂದರೆ, ದಟ್ ಈಸ್ ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಇನ್ನು ಸೆಕೆಂಡ್ ಕ್ವೆಶನ್ನು, ವಾಟ್ ಈಸ್ ಮಾರ್ಕೆಟ್ ಎಕಾನಮಿ ಅಂತ ಕೇಳಿದ್ದಾರೆ. ದೇರ್ ಆರ್ 3 ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್. ಅದರಲ್ಲಿ ಒನ್ ಆಫ್ ದ ಎಕನಾಮಿಕ್ ಸಿಸ್ಟಮ್ ಇಸ್ ಮಾರ್ಕೆಟ್ ಸಿಸ್ಟಮ್. ಏನದು ಮಾರ್ಕೆಟ್ ಎಕನಾಮಿ ಅಂತಂದರೆ ಏನು ಅಂತಂದರೆ, ಮಾರ್ಕೆಟ್ ಎಕನಾಮಿ ಇಸ್ ಎ ಟೈಪ್ ಆಫ್ ಎಕನಾಮಿ ವೇರ್ ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಪ್ರೈವೇಟ್ ಇಂಡಿವಿಜುವಲ್ಸ್. ಇಲ್ಲೇನು ಮಾಡ್ತಾರೆ ಅಂತಂದರೆ, ಎಲ್ಲ ಡಿಸಿಷನ್ಸ್ನ ಮೇಜರ್ ಡಿಸಿಷನ್ಸ್ನ ತೊಗೊಳೋದು ಯಾರು ಅಂತಂದರೆ, ಇಲ್ಲಿ ಪ್ರೈವೇಟ್ ಪೀಪಲ್ ತೊಗೋತಾ ಇರ್ತಾರೆ. ಪ್ರೈವೇಟ್ ಇಂಡಿವಿಜುವಲ್ಸ್, ಐ ಮೀನ್ ಮಾರ್ಕೆಟ್ ಮೆಕ್ಯಾನಿಸಮ್ ಇದರಲ್ಲಿ ಡಿಸಿಷನ್ಸ್ನ ತೊಗೋತಾ ಇರ್ತಾರೆ. ಈ ಮಾರ್ಕೆಟ್ ಎಕನಾಮಿಗೆ ಇನ್ನೊಂದು ಹೆಸರಿದೆ, ದಟ್ ಈಸ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ. ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತಲೂ ಕರಿತೀವಿ ಇದನ್ನು, ಮತ್ತು ಮಾರ್ಕೆಟ್ ಎಕಾನಮಿ ಅಂತಲೂ ಕರಿತೀವಿ. ನೇಮಲ್ಲೇ ಇದೆ ಮಾರ್ಕೆಟ್ ಎಕಾನಮಿ ಅಂತ. ಸೊ ಆಲ್ ದ ಮೇಜರ್ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಮಾರ್ಕೆಟ್ ಮೆಕ್ಯಾನಿಸಮ್. ಇಲ್ಲೆಲ್ಲ ಡಿಸಿಷನ್ಸ್ನ ಮಾರ್ಕೆಟ್ ಮೆಕ್ಯಾನಿಸಮ್ ಅಥವಾ ಪ್ರೈವೇಟ್ ಅವ್ರು ತಗೋತಾ ಇರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಮಾರ್ಕೆಟ್ ಎಕಾನಮಿ ಅಥವಾ ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತಂದರೆ, ಅದಕ್ಕೆ ನಿಮಗೆ USA ಆಗಿರ್ಬೋದು, UK ಆಗಿರ್ಬೋದು, ಇದೆಲ್ಲ ಬೆಸ್ಟ್ ಎಕ್ಸಾಂಪಲ್. ಆಸ್ಟ್ರೇಲಿಯಾ, ಆಲ್ಮೋಸ್ಟ್ ಆಲ್ ದ ಡೆವಲಪ್ಡ್ ಕಂಟ್ರೀಸ್ ಇದಕ್ಕೆ ಎಕ್ಸಾಂಪಲ್ ಆಗಿರ್ತವೆ. ಸೊ ಇದು ನಿಮಗೆ ಸೆಕೆಂಡ್ ಕ್ವೆಶನ್ನು. ಥರ್ಡ್ ಕ್ವೆಶನ್ ಯಾವುದು ಅಂತಂದರೆ, ವಾಟ್ ಡು ಯು ಮೀನ್ ಬೈ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ? ಏನದು ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ? ನೇಮಲ್ಲೇ ಇದೆ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ. ಆಸ್ ಐ ಆಲ್ರೆಡಿ ಟೋಲ್ಡ್, ದೇರ್ ಆರ್ 3 ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್. ಅದರಲ್ಲಿ ಒಂದು ಮಾರ್ಕೆಟ್ ಎಕನಾಮಿ ಆಯಿತು. ದ ಸೆಕೆಂಡ್ ಒನ್ ಇಸ್ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ. ನೇಮಲ್ಲೇ ಇದೆ ಸೆಂಟ್ರಲಿ ಪ್ಲ್ಯಾನ್ಡ್ ಅಂತ. ಏನಾಗಾದರೆ ಸೆಂಟ್ರಲಿ ಪ್ಲ್ಯಾನ್ಡ್ ಅಂತಂದರೆ, ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಟೈಪ್ ಆಫ್ ಎಕನಾಮಿ ವೇರ್ ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ದ ಗವರ್ನಮೆಂಟ್. ಇಲ್ಲೆಲ್ಲ ಡಿಸಿಷನ್ಸ್ನು ಗವರ್ನಮೆಂಟೇ ತಗೋತಾ ಇರುತ್ತೆ. ನಿಮಗೆ ಮಾರ್ಕೆಟ್ ಎಕನಾಮಿಲಿ ಹೇಳ್ಕೊಟ್ಟಂಗೆ ಪ್ರೈವೇಟ್ ಅವ್ರು ತಗೋತಾರಲ್ಲ, ಇಲ್ಲೆಲ್ಲ ಗವರ್ನಮೆಂಟೇ ಡಿಸಿಷನ್ಸ್ ತಗೋತಾ ಇರುತ್ತೆ. ಇದಕ್ಕೆ ಯಾವ್ದು ಹಂಗಾರೆ ಎಕ್ಸಾಂಪಲ್ಗಳು? ಯಾವ್ಯಾವ ಕಂಟ್ರಿ ಈ ಥರ ಸಿಸ್ಟಮ್ನ ಫಾಲೋ ಮಾಡ್ಬೋದು ಅಂತಂದರೆ, ನಾರ್ತ್ ಕೊರಿಯಾ ಆಗಿರ್ಬೋದು, ಕ್ಯೂಬಾ ಆಗಿರ್ಬೋದು, ಚೈನಾ ಆಗಿರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ದ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ. ಈಗ ಮಾರ್ಕೆಟ್ ಎಕನಾಮಿಗೆ ಇನ್ನೊಂದು ಹೆಸರು ಹೇಳಿದೆ, ಇನ್ನೊಂದು ಹೆಸರಿದೆ ಅಂತ, ಏನಂತ? ಕ್ಯಾಪಿಟಲಿಸ್ಟಿಕ್ ಎಕಾನಮಿ ಅಂತ. ಅದೇ ಥರ ನಿಮಗೆ ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿಗೂ ಇನ್ನೊಂದು ಹೆಸರಿದೆ, ದಟ್ ಈಸ್ ಸೋಷಿಯಲಿಸ್ಟಿಕ್. ನೀವು ಆಲ್ರೆಡಿ ಕೇಳಿರ್ತೀರ, ಕ್ಯಾಪಿಟಲಿಸ್ಟಿಕ್ಕು ಸೋಷಿಯಲಿಸ್ಟಿಕ್ ಅನ್ನೋದನ್ನೆಲ್ಲ ನೀವು 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗೆಲ್ಲ ಹಿಸ್ಟ್ರಿಯಲ್ಲೆಲ್ಲ ಕೇಳಿರ್ತೀರ, ಅದು ಸೋಷಿಯಲಿಸ್ಟಿಕ್ ಕ್ಯಾಪಿಟಲಿಸ್ಟಿಕ್ ಅಂತ. ಅದೇ ಥರ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತಂದರೆ ಸೋಷಿಯಲಿಸ್ಟಿಕ್ ಎಕಾನಮಿ ಅಂತ ಕರಿಬೋದು ಅದನ್ನು. ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ನಿಮಗೆ ಗಿವ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕೇಳಿದ್ದಾರೆ. ಹೌದಲ್ವಾ? ನಾನು ನಿಮ್ಗೆ MCQ ಬಂದಾಗ ಹೇಳಿದೆ 2 ಬ್ರಾಡ್ ಬ್ರಾಂಚಸ್ ಆಫ್ ಎಕನಾಮಿಕ್ಸ್ ಯಾವುದು ಅಂತ, ದಟ್ ಈಸ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಅದರಲ್ಲಿ ಮೈಕ್ರೋ ಎಕನಾಮಿಕ್ ನಾವು ಓದ್ತಿರೋದೇ ಈಗ ಫಸ್ಟ್ ಚಾಪ್ಟರ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ದ ಬ್ರಾಂಚ್ ಆಫ್ ಎಕನಾಮಿಕ್ಸ್ ವಿಚ್ ಸ್ಟಡೀಸ್ ದ ಇಂಡಿವಿಜುವಲ್ ಯೂನಿಟ್ಸ್ ಆಫ್ ದಿ ಎಕನಾಮಿ ಇನ್ ಎ ಡೀಟೇಲ್ಡ್ ಮ್ಯಾನರ್. ಇಂಡಿವಿಜುವಲ್ ಯೂನಿಟ್ಸ್ ಅಂದರೆ ಒಂದೊಂದು ಸಿಂಗಲ್ ಯೂನಿಟ್ಸ್ ಬಗ್ಗೆನೂ ಡೀಟೇಲಾಗಿ ಸ್ಟಡಿ ಮಾಡೋ ಒಂದು ಥಿಂಗ್ನ ನಾವು ಒಂದು ಸಬ್ಜೆಕ್ಟನ್ನು ನಾವೇನಂತ ಕರಿತೀವಿ ಅಂತಂದರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಬರೀ ಮೈಕ್ರೋ ಎಕನಾಮಿಕ್ಸ್ ಸ್ಟಡೀಸ್ ದ ಇಂಡಿವಿಜುವಲ್ ಯೂನಿಟ್ಸ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಇಲ್ಲಿ ನಿಮಗೆ ನೀವು ಮೈಕ್ರೋ ಎಕನಾಮಿಕ್ಸ್ದು ಮೀನಿಂಗ್ ಬರೀಬೇಕು ಅಂತಂದರೆ, ಮೈಕ್ರೋ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಇಂಡಿವಿಜುವಲ್ ಯೂನಿಟ್ಸ್ ಇನ್ ಡೀಟೇಲ್ಡ್ ಮ್ಯಾನರ್. ಅದನ್ನು ನೀವು ಬರೀಲೇಬೇಕು, ಡೀಟೇಲಾಗಿ ಸ್ಟಡಿ ಮಾಡುತ್ತೆ. ಯಾವುದೋ ಒಂದು ಚಿಕ್ಕ ವಿಷಯ ತಗೊಂಡು ಅದನ್ನು ಡೀಟೇಲಾಗಿ ಸ್ಟಡಿ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ನಾವು. ಆಯಿತಾ? ಅದಕ್ಕೆ ಎಕ್ಸಾಂಪಲ್ಗಳು ಕೊಟ್ಟಿದ್ದಾರೆ ಇಲ್ಲಿ. ಇಂಡಿವಿಜುವಲ್ ಕ್ಯಾಪಿಟಲ್ ಆಗಿರ್ಬೋದು, ಇಂಡಿವಿಜುವಲ್ ಡಿಮಾಂಡ್ ಆಗಿರ್ಬೋದು, ಇಂಡಿವಿಜುವಲ್ ವೇಜಸ್ ಆಗಿರ್ಬೋದು. ಯಾವುದೋ ಒಂದೊಂದ್ರ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ. ದಟ್ ಈಸ್ ಮೈಕ್ರೋ ಎಕನಾಮಿಕ್ಸ್. ಅದಾದಮೇಲೆ ನೆಕ್ಸ್ಟ್ ಒಂದು ನಿಮಗೆ ವಾಟ್ ಯು ಮೀನ್ ಬೈ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕೇಳಿದ್ದಾರೆ. ದೇರ್ ಆರ್ 2 ಟೈಪ್ಸ್ ಆಫ್ ಎಕನಾಮಿಕ್ಸ್. ಅದ್ಯಾವುದು ಅಂದರೆ ಪಾಸಿಟಿವ್ ಮತ್ತು ನಾರ್ಮೇಟಿವ್ ಅಂತ. ಇಲ್ಲಿ ನಿಮಗೆ ಬ್ರಾಂಚಸ್ ಇದೆಯಲ್ಲ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅಂತ, ಅದೇ ಥರ ಟೈಪ್ಸ್ ಇದೆ ಎರಡು. ಒಂದು ಪಾಸಿಟಿವ್ ಎಕನಾಮಿಕ್ಸು, ಇನ್ನೊಂದು ನಾರ್ಮೇಟಿವ್ ಎಕನಾಮಿಕ್ಸ್. ಎಲ್ಲೂ ನೆಗೆಟಿವ್ ಅಂತ ಬರೆಯೋಂಗಿಲ್ಲ ನೀವು, ಪಾಸಿಟಿವ್ ಆ್ಯಂಡ್
ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಪಾಸಿಟಿವ್ ಎಕನಾಮಿಕ್ಸ್ ಅಂದರೆ ಏನು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಟೈಪ್ ಆಫ್ ಎಕನಾಮಿಕ್ಸ್ ವೇರ್ ಆರ್ ವಿಚ್ ಸ್ಟಡೀಸ್ ದ ಥಿಂಗ್ಸ್ ಆಸ್ ದೇ ಆರ್. ಅಥವಾ ಇನ್ನೊಂದು ರೀತಿಯಲ್ಲೂ ಹೇಳ್ಬೋದು ಇದನ್ನು, ಏನದು ಪಾಸಿಟಿವ್ ಎಕನಾಮಿಕ್ಸ್ ಇಸ್ ಟೈಪ್ ಆಫ್ ಎಕನಾಮಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆಫ್ ದ ವರ್ಕಿಂಗ್ ಆಫ್ ಎನ್ ಎಕನಾಮಿ. ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಅಂತಂದರೆ ಅದು ಹೆಂಗಿದೆ ಹಂಗೆ ಮಾತ್ರ ಸ್ಟಡಿ ಮಾಡುತ್ತಿದ್ದು. ಇಟ್ ಸ್ಟಡೀಸ್ ದ ಥಿಂಗ್ಸ್ ಆಸ್ ದೇ ಆರ್ ಇದೆ. ಅದು ಹೆಂಗಿದೆ, ಈಗ ಸೇ ಫಾರ್ ಎಕ್ಸಾಂಪಲ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಅನ್ಎಂಪ್ಲಾಯ್ಮೆಂಟ್ ಅದು ಹೆಂಗಿದೆ ನಮ್ಮ ಇಂಡಿಯಾದಲ್ಲಿ, ಮತ್ತು ಹಂಗಂದ್ರೆ ಏನು, ಅದಕ್ಕೆ ರೀಸನ್ಸ್ ಏನು, ಅದಷ್ಟನ್ನು ಮಾತ್ರ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇಟ್ ಸ್ಟಡೀಸ್ ದ ಥಿಂಗ್ಸ್ ಆಸ್ ದೇ ಆರ್, ಅಥವಾ ಇಟ್ ಸ್ಟಡೀಸ್ ದ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆಫ್ ದಿ ಥಿಂಗ್ಸ್ ಅಂತಲೂ ಬೇಕಾದ್ರೆ ಹೇಳ್ಬೋದು ನಾವು ಅದನ್ನು. ಇದನ್ನು ನಿಮಗೆ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಕರಿತೀವಿ. ಇನ್ನೊಂದು ಟೈಪ್ ಇದೆಯಲ್ಲ, ಅದು ನಾರ್ಮೇಟಿವ್ ಎಕನಾಮಿಕ್ಸ್. ನೆಕ್ಸ್ಟ್ ಕ್ವೆಶನ್ ಕೇಳಿರೋದೇ ಅದು ನಿಮಗೆ. ನಾರ್ಮೇಟಿವ್ ಎಕನಾಮಿಕ್ಸ್ ಅಂದ್ರೇನು, ಇಟ್ ಸ್ಟಡೀಸ್ ದ ವಾಟ್ ಔಟ್ ಟು ಬಿ, ಅಂದರೆ ಇಟ್ ಎಕ್ಸ್ಪ್ಲೈನ್ಸ್ ವಾಟ್ ಶುಡ್ ಬಿ ಡನ್ ಆ್ಯಂಡ್ ವಾಟ್ ನಾಟ್ ಶುಡ್ ಬಿ ಡನ್ ಅಂತ ಕೇಳ್ತಾರೆ ನಿಮಗೆ. ಈಗ ಪಾಸಿಟಿವ್ ಎಕನಾಮಿಕ್ಸ್ ಏನು ಹೇಳಿದೆ, ಅದು ಹೆಂಗಿದೆ ಹೆಂಗೆ ಮಾತ್ರ ಸ್ಟಡಿ ಮಾಡುತ್ತೆ. ವಾಟ್ ಇಟ್ ಈಸ್ ಆರ್ ವಾಟ್ ಇಟ್ ವಾಸ್ ಅಂತ ಕೇಳ್ತಾರೆ. ಅಥವಾ ಇಟ್ ಸ್ಟಡೀಸ್ ದ ಥಿಂಗ್ಸ್ ಆಸ್ ದೇ ಆರ್, ಅದು ಹೆಂಗಿದೆ ಹೆಂಗೆ ಸ್ಟಡಿ ಮಾಡುತ್ತೆ ಅಂತ ಪಾಸಿಟಿವ್ ಹೇಳ್ಕೊಟ್ಟೆ. ನಾರ್ಮೇಟಿವ್ ಹಂಗಲ್ಲ, ಇದು ಹೆಂಗಿರಬೇಕಾಗಿತ್ತು ಅಂತ ಸ್ಟಡಿ ಮಾಡುತ್ತೆ. ಗೊತ್ತಾಗ್ತಿದೆ ಅಲ್ವಾ ನಿಮಗೆ? ಆದರೆ ಏನಂತ ಅಂತಂದರೆ ನಿಮಗೆ ಇಟ್ ಎಕ್ಸ್ಪ್ಲೈನ್ ವಾಟ್ ಇಟ್ ಶುಡ್ ಬಿ, ಐ ಮೀನ್ ವಾಟ್ ಶುಡ್ ಬಿ ಡನ್ ಆ್ಯಂಡ್ ವಾಟ್ ಶುಡ್ ನಾಟ್ ಬಿ ಡನ್. ಏನು ಮಾಡಬೇಕು ಏನು ಮಾಡಬಾರ್ದು, ಇದು ಹಿಂಗಿರಬೇಕಾಗಿತ್ತು ಅಂತೆಲ್ಲ ಹೇಳ್ಕೊಡೋದು ಯಾವುದು ಅಂದರೆ ನಮಗೆ ನಾರ್ಮೇಟಿವ್ ಎಕನಾಮಿಕ್ಸ್ ಆಗುತ್ತೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ನಿಮಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು 1 ಮಾರ್ಕ್ ಕ್ವೆಶನ್ಸು ಈ ವರ್ಷ ಕೆಲವೊಂದು ಹೊಸ ಕ್ವೆಶನ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಅದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಒನ್, ವಾಟ್ ಡಸ್ ಎ ಕಾಂಬಿನೇಷನ್ ಬಿಲೋ ದ PPF ಇಂಡಿಕೇಟ್ಸ್ ಅಂತ ಕೇಳಿದ್ದಾರೆ. ಈಗ PPF ಅನ್ನೋದೊಂದು ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಅಂತ ಏನು ಕರಿತೀವಿ ನಾವು, ಅದೊಂದು ಡೌನ್ವರ್ಡ್ ಸ್ಲೋಪಿಂಗ್ ಲೈನ್ ಬರುತ್ತೆ ನಿಮಗೆ. ಅದು ನಮ್ಮ ಬೌಂಡ್ರಿನ ತೋರಿಸುತ್ತೆ. ಯಾವಾಗಲೂ ನಾವು ಎಷ್ಟನ್ನು ಪ್ರೊಡ್ಯೂಸ್ ಮಾಡ್ಬೋದು, ನಮ್ಮ ಹತ್ರ ಎಷ್ಟಿದೆ ರಿಸೋರ್ಸಸ್ ಅನ್ನೋ ನಮ್ಮ ಕೆಪಾಸಿಟಿನ ತೋರಿಸುತ್ತೆ ಅಷ್ಟೇ ಅದು. ಅದೇ ಆ ಲೈನ್ ಒಳಗಡೆ ಏನಾದರೂ ಇತ್ತು ಅಂತಂದರೆ ಯಾವ್ದಾರ ಕಾಂಬಿನೇಷನ್, ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಈಗ ಒಂದು ಲೈನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಒಂದು ನಮ್ಮ ಬೌಂಡ್ರಿ ಲೈನು. ಆ ಬೌಂಡ್ರಿ ಲೈನ್ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದರೆ ಅದು ನಮ್ಮ ರಿಸೋರ್ಸಸ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ನಮ್ಮ ಹತ್ರ ಇಷ್ಟೇ ಇರೋದು ಕಣಪ್ಪ ಅಂತ ಬೌಂಡ್ರಿನ ಎಕ್ಸ್ಪ್ಲೈನ್ ಮಾಡುತ್ತೆ. ಆ ಬೌಂಡ್ರಿಗಿಂತ ಒಳಗಡೆ ಇತ್ತು ಯಾವುದಾದ್ರೂ ಒಂದು ಕಾಂಬಿನೇಷನ್ ಅಂದರೆ ಅದನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸಿಂಪಲ್, ಆ ಬೌಂಡ್ರಿಯಿಂದ ಒಳಗಡೆ ಇತ್ತು ಅಂತಂದರೆ ನಮ್ಮ ರಿಸೋರ್ಸ್ನ ಫುಲ್ ಯೂಟಿಲೈಸೇ ಮಾಡ್ಕೊಂಡಿಲ್ಲ ನಾವು ಅಂತ. ಅಂದರೆ ವಿ ಆರ್ ನಾಟ್ ಯೂಟಿಲೈಸ್ಡ್ ಪ್ರಾಪರ್ಲಿ ಅವರ್ ರಿಸೋರ್ಸಸ್, ವಿ ಆರ್ ನಾಟ್ ಫುಲ್ಲಿ ಯೂಟಿಲೈಸ್ಡ್ ಅವರ್ ರಿಸೋರ್ಸಸ್. ಅದನ್ನು ಅಂಡರ್ ಯೂಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಕರಿತೀವಿ. ಅದೇ ಇರೋದು ಆನ್ಸರ್. ಏನದು, ಆ್ಯನ್ ಎಕನಾಮಿ ಈಸ್ ಆಪರೇಟಿಂಗ್ inefficiently and is not making full use of resources. ರಿಸೋರ್ಸಸ್ನ ಫುಲ್ಲಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತದೆ ಆ ಕಾಂಬಿನೇಷನ್ನು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಆಲ್ರೆಡಿ ಗೊತ್ತಾಗಿದೆ ನಿಮಗೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಮಾರ್ಕೆಟ್ ಎಕನಾಮಿ ಅಂತ. ಮಾರ್ಕೆಟ್ ಎಕನಾಮಿ ಮೀನಿಂಗ್ ಆಲ್ರೆಡಿ ಹೇಳಿದೆ ನಿಮಗೆ. ಮಾರ್ಕೆಟ್ ಎಕನಾಮಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಟೈಪ್ ಆಫ್ ಎಕನಾಮಿಕ್ ಸಿಸ್ಟಮ್ ವೇರ್ ಆಲ್ ದ ಡಿಸಿಷನ್ಸ್ ಆರ್ ಟೇಕನ್ ಬೈ ಪ್ರೈವೇಟ್ ಇಂಡಿವಿಜುವಲ್ಸ್ ಅಂತ ಹೇಳಿದ್ದೆ. ಅದಕ್ಕೆ ಆಲ್ಮೋಸ್ಟ್ ಆಲ್ ದ ಡೆವಲಪ್ಡ್ ಕಂಟ್ರೀಸ್ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳಿದ್ದೆ. ಅದರಲ್ಲಿ ನಿಮಗೆ USA, UK, ಜಪಾನ್, ಆಸ್ಟ್ರೇಲಿಯಾ ಇದೆಲ್ಲ ನಿಮ್ಗೆ ಯಾವುದು ಬರುತ್ತೆ ಅಂತಂದರೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಥವಾ ಮಾರ್ಕೆಟ್ ಎಕನಾಮಿ ಅಂತ ಕರಿತೀವಿ ಅದನ್ನು. ಗೊತ್ತಾಗ್ತಿದೆ ಅಲ್ವಾ? ಸೊ ಇದಿಷ್ಟು ನಿಮಗೆ ಫಸ್ಟ್ ಚಾಪ್ಟರ್ದು 1 ಮಾರ್ಕ್ ಕ್ವೆಶನ್ಸು. ಚೆನ್ನಾಗಿ ಓದ್ಕೊಳ್ಳಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೀವು 100 on 100 ತೊಗೊಬೇಕು ಅಂತಂದರೆ ಈ 1 ಮಾರ್ಕ್ ಕ್ವೆಶನ್ಸು, MCQ, ಫಿಲಿಂಗ್ ದಿ ಬ್ಲ್ಯಾಂಕ್ಸು, ಮ್ಯಾಥ್ಸ್ ದಿ ಫಾಲೋಯಿಂಗ್ಗೆ ಇಂಪಾರ್ಟೆಂಟ್ ಆಗೋದು. ಇದರಲ್ಲಿ ಒಂದು ಹೋಯ್ತು ಅಂದರೆ ಫುಲ್ ಹೊರಟೋಗ್ಬಿಡುತ್ತೆ. ಸೊ ಮಿಕ್ಕಿದಕ್ಕೆಲ್ಲ ಚಾಯ್ಸ್ ಇರುತ್ತೆ ನಿಮಗೆ, 2 ಮಾರ್ಕ್ಸು, 4 ಮಾರ್ಕ್ಸ್, 6 ಮಾರ್ಕ್ಸ್ಗೆಲ್ಲ. ಬಟ್ ಇದಕ್ಕೆ ಯಾವುದೇ ಚಾಯ್ಸ್ ಇರೋದಿಲ್ಲ. ಸೊ ಕೇರ್ಫುಲ್ಲಾಗಿ ಇದನ್ನೆಲ್ಲ ಓದ್ಕೊಳ್ಳಿ ಚೆನ್ನಾಗಿ. ಓಕೆ, ಸೊ ಇದಿಷ್ಟು ನಿಮಗೆ 1 ಮಾರ್ಕ್ ಕ್ವೆಶನ್ಸು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.